ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಇವತ್ತಿನ ಸೀರಿಯಲ್ ಬಂದು ಪ್ರೇಮ ಕಾವ್ಯ. ಪ್ರೇಮ ಕಾವ್ಯದಲ್ಲಿ ಪ್ರೇಮನ್ನ ದೊಡ್ಡತ್ತೆ ಇಲ್ಲದ ಹಿಂಸೆ ಎಲ್ಲ ಕೊಟ್ಬಿಟ್ಟು ಪ್ರೇಮನ್ನ ಆಚೆ ಹಾಕ್ಬಿಟ್ಟಿದ್ದಾಳೆ. ರಾಮು ಕರ್ಕೊಂಡು ಪ್ರೇಮನ್ನ ಹೊರಟೋಗಿದ್ದಾನೆ. ನಿನ್ನೆ ಎಪಿಸೋಡಲ್ಲಿ ಹೊರಟೋಗಿದ್ದಾನೆ. ಆದರೆ ಇವ್ರ ಮನೇಲಿ ಇರೋ ಅಂಥ ಆ ಲೇಡಿನೇ ಅಲ್ಲಿ ಕ್ರಿಮಿನಲ್ ಆಗಿದ್ದಾಳೆ. ಅದು ಪಾಪ ಇವಳಿಗೆ ಗೊತ್ತೇ ಆಗಿಲ್ಲ. ಇವಳು ಎಲ್ಲನೂ ಒಳ್ಳೆಯವರೇ ಅಂದ್ಕೊಂಡು ನಂಬ್ಕೊಂಡು ಮೋಸ ಹೋಗಿದ್ದಾಳೆ. ಇಲ್ಲಿ ಒಳ್ಳೆಯವಳ ಥರ ನಾಟಕ ಆಡಿಕೊಂಡು ಅಲ್ಲಿ ಡಾಕ್ಟ್ರು ರಾಮನ್ ಲವರ್, ಫಸ್ಟ್ ಲವರ್ ಇದ್ದಲ್ಲ, ಲವರ್ನ ಅತ್ತೆ ಇವಳು. ಆದರೆ ಇವರಿಗೆ ಪಾಪ ಗೊತ್ತೇ ಆಗಿಲ್ಲ. ರಾಮ ಮನೆಯವರಿಗೆ ಏನೂ ಗೊತ್ತಾಗಿಲ್ಲ ಪಾಪ. ಅವರು ಇವಳನ್ನು ಏನಕ್ಕೆ ತಂದಿಟ್ಕೊಂಡಿದ್ದಾರೆ ಇಲ್ಲಿ ಅನ್ನೋದು ಗೊತ್ತಾಗಿಲ್ಲ. ಅಕ್ಕ ಅಕ್ಕ ಅಂದ್ಕೊಂಡು ತಂದಿಟ್ಕೊಂಡಿದ್ದಾರೆ. ಇವಳು ತಂಗಿ ಅಕ್ಕ ಅಕ್ಕ ಅಂತ ಕರೀತಾಳೆ, ಅವಳು ತಂಗಿ ಅಂತ ಕರ್ಕೊಂಡು ಇಲ್ಲಿ ಇಟ್ಕೊಂಡಿದ್ದಾಳೆ. ಇವಳು ಒಳಗಡೆ ಮಾಡ್ತಾಯಿರೋ ಸಂಚು ಯಾರಿಗೂ ಗೊತ್ತಾಗ್ತಾಯಿಲ್ಲ. ಹುಟ್ಟು ಖತರ್ನಾಕ್ ಬುದ್ಧಿ ಇವಳದು. ಆದರೆ ನನ್ನ ವಿಷಯ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ, ನನಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತ ಖುಷಿ ಪಟ್ಕೊಂಡು ಅವ್ರ ಅಣ್ಣನ ಹತ್ರ ಮತ್ತು ಅಣ್ಣನ ಮಗಳ ಹತ್ರ ಹೇಳ್ಕೊಳ್ತಾ ಇದ್ದಾಳೆ. ಅವಳು ಜೈಲಿಂದ ಬಿಡುಗಡೆಯಾಗಿ ಬಂದಿದ್ದಾಳೆ. ಇವಳು ಅವ್ರ ಮನೆಗೆ ಹೋಗಿ ಸೇರ್ಕೊಬಿಟ್ಟು ಕ್ರಿಮಿನಲ್ ಆಟ ಆಡಿಬಿಟ್ಟು ಪಾಪ ಅವ್ರನ್ನೆಲ್ಲ ಚಿತ್ರಾನ್ನ ಮಾಡಾಕ್ಬಿಟ್ಟಿದ್ದಾಳೆ. ಕಾವ್ಯನ ಗಂಡ ಒಂದು ಕಡೆ, ಮತ್ತು ಪ್ರೇಮನ ಗಂಡ ಒಂದು ಕಡೆ, ಅವಳು ಅವ್ರ ಅಮ್ಮ ಚಿಂತೆ ಮಾಡ್ಕೊಂಡು ಅವಳು ಒಂದು ಕಡೆ, ಇನ್ನು ಇವರು 3 ಜನ ಖುಷಿ ಪಡೋದು ಒಂದು ಕಡೆ, ರಾಮು, ಅಮ್ಮ, ತಂಗಿ, ತಮ್ಮ ಎಲ್ಲ, ಈ ತಂಗಿ ಲವರು ಎಲ್ಲ. ಇದೆಲ್ಲ ನೋಡಿ 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 ಪಾಪ ಅವ್ರ ದೊಡ್ಡಮ್ಮ ತುಂಬಾ ಸ್ವರ್ಗೋಗ್ಬಿಟ್ಟಿದ್ದಾಳೆ. ಆದರೆ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಆ ಪರಿಸ್ಥಿತಿಗೆ ತಂದುಬಿಟ್ಟಿದ್ದಾರೆ ಇವರೆಲ್ಲ ಸೇರಿಕೊಂಡು. ಅಷ್ಟು ಚೆನ್ನಾಗಿದ್ದ ಕುಟುಂಬ ಎಲ್ಲ 3 ಭಾಗ ಆಗೋಗಿದೆ. ಮನೆ ಒಂದು 3 ಭಾಗ ಅನ್ನಂಗೆ ಆಗೋಗಿದೆ ಇವಾಗ. ಇವಳು ಖತರ್ನಾಕ್ ಕಿಲಾಡಿ ಹೆಂಗಸು ನೋಡಿ. ಇವಳದ್ದು ಕ್ರಿಮಿನಲ್ ಬುದ್ಧಿ ಪಾಪ ಅವ್ರಿಗೇನು ಗೊತ್ತೇ ಆಗಿಲ್ಲ. ಇಲ್ಲಿ ಬಂದಾಗ ಈ ಥರ ಡ್ರೆಸ್ ಹಾಕ್ಕೊಂಡು ಇಲ್ಲಿ ಅಣ್ಣನ ಮುಂದೆ ಈ ಥರ ನಾಟಕ ಆಡ್ತಾಳೆ. ಅಲ್ಲೋಗಿ ಹಳೆ ಸೀರೆ ಉಟ್ಕೊಂಡು ಅವ್ರ ಮನೆ ಕಡೆ ಆ ಥರ ನಾಟಕ ಆಡ್ತಾಳೆ. ಇಂಥ ಹೆಂಗಸ್ರನ್ನ ಹೆಂಗೆ ನಂಬೋದು ಹೇಳಿ? ಇವರೆಲ್ಲ ಇರೋದ್ರಿಂದನೇ ಮತ್ತು ಒಳ್ಳೆಯವರಿಗೂ ಬೆಲೆ ಸಿಕ್ತಂಗೆ ಆಗೋಗಿದೆ ಈ ಕಾಲದಲ್ಲಿ. ಇವ್ರು ನೋಡಿಕೊಂಡೇ ಕಲಿಯುವಂಥವ್ರು ತುಂಬ ಜನ ಇರ್ತಾರೆ. ಒಳ್ಳೆ ಬುದ್ಧಿ ಕಲಿಯೋದು ಕಡಿಮೆ ಜನ, ಇಂಥ ಖತರ್ನಾಕ್ ಬುದ್ಧಿ ಕಲಿಯೋದೇ ಜಾಸ್ತಿ ಜನ. ಇಲ್ಲಿ ಬಂದು ಅವರ ದೊಡ್ಡತ್ತೆ ಪ್ರೇಮನ ಕುತ್ತಿಗೆ ಹಿಡ್ದು ಆಚೆ ನೂಕೋಂಥ ಸನ್ನಿವೇಶನ ನೆನ್ಕೊಂಡು ಬೇಜಾರು ಮಾಡ್ಕೋತಾ ಖುಷಿ ಪಡ್ತಾಯಿದ್ದಾರೆ. ಅವಳು ಡಾಕ್ಟ್ರಪ್ಪ ಮತ್ತು ಇವಳು ಅತ್ತೆ ಹೋಗ್ಬಿಟ್ಟಲ್ಲಿ ಈ ಥರ ಆಯಿತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ. ಅವರು ಅದನ್ನು ಕೇಳಿಸ್ಕೊಂಡು ಖುಷಿ ಪಡ್ತಾಯಿದ್ದಾರೆ, ಅಪ್ಪ ಮಗಳು ಇಬ್ಬರೂ. ಹಿಂಗಾಯ್ತಾ ಅತ್ತೆ ಅಂತ ಹೇಳ್ಬಿಟ್ಟು ಇವಳು ಎಲ್ಲನೂ ಕಣ್ಣು ಕಟ್ತಂಗೆ ನಡೆದಂಥ ವಿಷಯ ಎಲ್ಲನೂ ಹೇಳ್ತಾ ಇದ್ದಾಳೆ ಅವ್ರ ಹತ್ರ. ಹೇಳ್ತಾ ಇರುವಾಗ ಅವಳು ಕೇಳಿಸ್ಕೊಂಡು ಅದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದಾಳೆ. ಅವಳು ಅವಳಪ್ಪ ನಗಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿ ಪಡ್ತಾಯಿದ್ದಾರೆ. ಇವಳು ಹೇಳೋ ರೀತಿ ನೋಡಿ, ನಗಾಡ್ಕೊಂಡು ಯಾವ ಥರ ಹೇಳ್ತಿದ್ದಾಳೆ ಅಂದರೆ, ಹೀಗೆ ಆಯಿತು, ನಾನು ಇದೇ ಥರ ಪ್ಲ್ಯಾನ್ ಮಾಡಿದೆ, ಅವರು ಈ ಥರ ಮಾಡಿದ್ರು, ಅವ್ರ ಮನೆಯೆಲ್ಲ ಚಿತ್ರಾನ್ನ ಆಗೋಯ್ತು, ಎಲ್ಲ ಒಂದೊಂದು ದಿಕ್ಕಾಗಿ ಹೋಗಿದ್ದಾರೆ, ದಿಕ್ಕಾಪಾಲಾಗಿ ಹೋಗಿದ್ದಾರೆ, ಅವ್ರು ಯಾರು ಇನ್ನು ಒಬ್ರಿಗೊಬ್ರು ಹತ್ರ ಸೇರಲ್ಲ, ಹಾಗೆ ಹೀಗೆ ಅಂತ ಏನೇನೋ ಇವಳು ಮನಸ್ಸಲ್ಲಿ ಹೇಳ್ಕೊಂಡು ಬಾಯಿಂದ ಹೇಳಿ ಅವ್ರಿಗೆ ಸಂತೋಷಪಡಿಸ್ತಿದ್ದಾಳೆ. ಆಮೇಲೆ ಅವಳು ಮತ್ತು ರಾಮು ಹೆಂಡ್ತಿ ಮನೆ ಬಿಟ್ಟು ಮಾರನೇ ದಿನ ಮತ್ತೆ ರಾಮು ಪ್ರೇಮ ಇಬ್ಬರೂ ಮನೆ ಬಿಟ್ಟು, ಮನೆಯಲ್ಲಿ ಅವ್ರ ದೊಡ್ಡತ್ತೆ ಇರಬೇಡ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ರಾಮು ನಾನು ಇರಲ್ಲ, ಪ್ರೇಮ ಇರಬಾರ್ದು ಅಂದರೂ ನಾನು ಇರಲ್ಲ ಅಂತೇಳ್ಬಿಟ್ಟು ಮನೆ ಬಿಟ್ಟು ಇದನ್ನೆಲ್ಲ ಅವಳು ವರ್ಣನೆ ಮಾಡಿ ಹೇಳ್ತಾ ಇದ್ದಾಳೆ ಅವ್ರ ಅಣ್ಣನಿಗೂ ಅಣ್ಣನ ಮಗಳಿಗೂ. ಈ ಥರ ಆಯಿತು, ಈ ಥರ ಪ್ರೇಮ ಮತ್ತು ರಾಮು ಮನೆ ಬಿಟ್ಟು ಹೋದರು, ಮತ್ತು ಕಾವ್ಯ ಆ ಥರ ಮನೆ ಬಿಟ್ಟು ಹೋದ್ಲು ಅಂತ ಇವಳೇನು ಖುಷಿ ಪಟ್ಕೊಂಡು ಎಲ್ಲ ವಿಷಯನೂ ಹೇಳ್ತಾ ಇದ್ದಾಳೆ. ಹೌದಾ ಅತ್ತೆ, ಹೌದಾ ತಂಗಿ, ಹಿಂಗಾಯ್ತಾ ಅಂತೇಳ್ಬಿಟ್ಟು ಖುಷಿ ಪಟ್ಕೊಂಡು ಕೇಳ್ತಾ ಇದ್ದಾರೆ ಇವರು. ಇವರೆಲ್ಲ ಮನೆ ಹಾಳು ಬುದ್ಧಿ ಮಾಡೋದ್ರಲ್ಲಿ
ಎತ್ತಿದ ಕೈ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅವಳ ಮಾತನ್ನು ಅವಳ ಕಥೆನ ಕೇಳಿಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಪಾಪ ಇಲ್ಲಿ ಪ್ರೇಮನ ಮನೇಲಿ ಎಲ್ಲ ಇದಾಗೋಗಿದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.